ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬಾನೇ ಸಿಂಪಲ್, ಹಾಗೆ ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ. ಮಕ್ಳಿಗೂ ಇಷ್ಟ ಆಗುತ್ತೆ. ಹಾಗೆ ಚಪಾತಿನೂ ಖಾಲಿ ಆಗುತ್ತೆ. ಕೆಲವೊಂದ್ಸಲ ಏನಾಗುತ್ತೆ, ರಾತ್ರಿ ಮಾಡಿರುವಂತ ಚಪಾತಿ ಬೆಳಗ್ಗೆ ಉಳ್ಕೊಂಡಿರುತ್ತೆ. ಉಳಿದಿರುವಂತ ಚಪಾತಿನ ಯಾರು ತಿನ್ನಕ್ಕೆ ಇಷ್ಟಪಡಲ್ಲ. ಈ ಒಂದ್ಸತಿ ಈ ರೀತಿ ನೀವೇನಾದ್ರು ಮನೇಲಿ ಮಾಡ್ಕೊಡ್ತು ಅಂತಂದ್ರೆ, ಚಪಾತಿ ಉಳಿದಿತ್ತು ಅಂತಂದ್ರೆ ಪ್ರತಿ ಸತಿನೂ ಇದೇ ತರ ಮಾಡ್ಕೊಡ್ಬೇಕು ಅಂತೇಳಿ ಮನೇಲಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಸಿಂಪಲ್ ಕೂಡ, ಹಾಗೆ ಎಲ್ಲರಿಗೂ ಇಷ್ಟ ಆಗುವಂತ ರೆಸಿಪಿ ನೋಡಿ. ಇಲ್ಲಿ ಈ ರೆಸಿಪಿ ಮಾಡೋದಕ್ಕೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದು ಈರುಳ್ಳಿ, ಒಂದೆರಡು ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಕೆಂಪಾಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಒಂದು 4 ಮೊಟ್ಟೆಯನ್ನು ಹಾಕಿ ಫ್ರೈ ಮಾಡಿದ್ದೀನಿ. ಆ ಮೊಟ್ಟೆಯನ್ನು ಹಾಕಿ ಫ್ರೈ ಮಾಡಿದ್ಮೇಲೆ ಮ್ಯಾಗಿ ಮಸಾಲ ಸಿಗುತ್ತಲ್ಲ ಅಂಗಡಿಯಲ್ಲಿ, ಆ ಮ್ಯಾಗಿ ಮಸಾಲ 1 ಪ್ಯಾಕೆಟ್ ಹಾಕಿದ್ದೀನಿ. ಹಾಗೆ ಪಾಸ್ತಾ ಸಾಸ್ ಅಂತ ಸಿಗುತ್ತೆ ಅಂಗಡಿಗಳಲ್ಲಿ, ಅದನ್ನು ಕೂಡ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಅದನ್ನೆಲ್ಲ ಹಾಕಿದ್ಮೇಲೆ ನೀಟಾಗಿ ಒಂದು ಮಿಕ್ಸನ್ನು ಕೊಡಬೇಕಾಗುತ್ತೆ. ಇದನ್ನ ನೀಟಾಗಿ ಹಾಕಿ ಎಲ್ಲ ಮಿಕ್ಸ್ ಕೊಟ್ಟು 1-2 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಸಾಲ್ಟನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ಸಾಲ್ಟನ್ನು ಸೇರಿಸ್ಕೊಂಡಾದ್ಮೇಲೆ ನೋಡಿ, ಈ ರೀತಿ ಕಟ್ ಮಾಡಿ ಇಟ್ಟಿರುವಂಥ ಚಪಾತಿ, ಇಲ್ಲಿ ಒಂದು 3 ಚಪಾತಿ ಉಳಿದಿತ್ತು. ಆ ಚಪಾತಿಗಳನ್ನ ಈ ರೀತಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾನು ಈ ರೀತಿ ಸ್ವಲ್ಪ ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಟಿರುವಂಥ ಚಪಾತಿಯನ್ನು ಹಾಕಿ ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. 1-2 ನಿಮಿಷ ನೀಟಾಗಿ ಕೈ ಆಡಿಸಿ ಈರುಳ್ಳಿ, ಮೊಟ್ಟೆ ಇದೆಲ್ಲ ಚಪಾತಿಗೆ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಮಿಕ್ಸ್ ಮಾಡ್ಕೋಬೇಕು. ತುಂಬಾನೇ ಚೆನ್ನಾಗಿರುತ್ತೆ. ಚಪಾತಿ ಉಳಿದಿತ್ತು ಅಂತಂದ್ರೆ ಒಂದ್ಸತಿ ಈ ರೀತಿ ಮಾಡಿ ನೋಡಿ, ಚಪಾತಿ ವೇಸ್ಟು ಆಗೋದಿಲ್ಲ. ಹಾಗೆ ಬೆಳಗ್ಗೆ ನಮ್ಮ ಬ್ರೇಕ್ಫಾಸ್ಟ್ಗೂ ಕೂಡ ಬೇಗನೆ ಮಾಡ್ಕೋಬೋದಾಗಂತ. ಮೊಟ್ಟೆ ಹಾಕಿರೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟು. ನಮ್ಮನೇಲಂತೂ ಚಪಾತಿ ಉಳಿತು ಅಂತಂದ್ರೆ ನಾನು ಇದೇ ತರ ಮಾಡಿ ಖಾಲಿ ಮಾಡ್ತೀನಿ. ಕೊನೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಇನ್ನೂ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ನನಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಜೀನಿ ಮಾಡ್ಕೊಂಡಿದ್ದೆ. ಜೀನಿ ಕಂಟಿನ್ಯೂಸ್ ಆಗಿ ನೈಟ್ ತಗೊತೀನಿ, ತಪ್ಪಿದ್ರೆ ಬೆಳಗ್ಗೆ 1 ಟೈಮ್ ತಗೊತೀನಿ. ಅಂದ್ರೆ ಬೆಳಗ್ಗೆ ಅಥವಾ ನೈಟ್ 1 ಟೈಮ್ ತಗೊತೀನಿ. ಹಾಗಾಗಿ ಇವತ್ತು ಬೆಳಗ್ಗೆ ತಗೊಳ್ಳೋಣ ಅಂತೇಳಿ ತಗೊತಾ ಇದ್ದೀನಿ. ಹಾಗೆ ಈ ಕಪ್ಪಾಗಿರುವಂಥ ಬಾಣಲಿ ನೋಡ್ತಾ ಇದ್ದೀರಾ? ಇಷ್ಟು ಕಪ್ಪಾಗಿರೋ ಪಾತ್ರೆನ ನಾವೇನಾದ್ರೂ ಕೈಯಿಂದ ಉಜ್ಜಿ ಕ್ಲೀನ್ ಮಾಡ್ತೀವಿ ಅಂತಂದ್ರೆ ಎಷ್ಟು ಶ್ರಮ ಪಡ್ಬೇಕಲ್ವಾ? ಹೌದು, ಅದೇ ಈ ರೀತಿ ಕಪ್ಪಾಗಿರುವಂಥ ಬಾಣಲಿನ ಯಾವುದೇ ರೀತಿಯ ಶ್ರಮ ಪಡದೆ ಪೂರ್ತಿಯಾಗಿ ಹೊಸ ಪಾತ್ರೆ ಹಂಗೆ ಮಾಡ್ಬೋದು. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ನೋಡಿ, ನಾವು ತಗೊಂಡಿರುವಂಥ ಪಾತ್ರೆ ಮುಳುಗುವಷ್ಟು ಬಿಸಿನೀರು ಬೇಕಾಗುತ್ತೆ ಇದಕ್ಕೆ. ಓಕೆನಾ? ನೋಡಿ, ಈ ರೀತಿ ಟಬ್ಬಲ್ಲಿ ಒಂದು ಅಗಲವಾಗಿರೋ ಒಂದು ಟಬ್ ತಗೊಳ್ಳಿ. ಆ ಟಬ್ಬಲ್ಲಿ ಫುಲ್ ಬಿಸಿನೀರನ್ನು ತಗೊಳ್ಳಿ. ಈ ಬಿಸಿ ನೀರಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಪುಡಿ ಉಪ್ಪನ್ನು ಹಾಕೊತಾ ಇದ್ದೀನಿ. ಬೇಕಾದ್ರೆ ಕಲ್ಲುಪ್ಪಿದ್ರೆ ಕಲ್ಲುಪ್ಪು ಕೂಡ ಹಾಕೊಬೋದು. ನಾನಿಲ್ಲಿ ಪುಡಿ ಉಪ್ಪನ್ನು 1-2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಕ್ಯಾಸ್ಟಿಂಗ್ ಸೋಡಾ. ಈ ಕ್ಯಾಸ್ಟಿಂಗ್ ಸೋಡಾ ಅನ್ನೋದು ಎಷ್ಟು ಪವರ್ಫುಲ್ಲು ಅಂತಂದರೆ, ಎಂಥ ಜಿಡ್ಡಾಗಿರ್ಬೋದು, ಕಲೆಗಳಾಗಿರ್ಬೋದು ಎಲ್ಲನೂ ಕ್ಲೀನ್ ಮಾಡುತ್ತೆ. ಹಾಗಾಗಿ ನೋಡಿ, ಕ್ಯಾಸ್ಟಿಂಗ್ ಸೋಡಾ ಬಗ್ಗೆ ಲಾಸ್ಟ್ ಟೈಮು ನಾನು ಒಂದು ವಿಡಿಯೋ ಮಾಡಿದ್ದೆ. ನೋಡಿಲ್ಲ ಅಂತಂದರೆ ಹೋಗಿ ನೋಡ್ಕೊಂಬನ್ನಿ. ಈ ಕ್ಯಾಸ್ಟಿಂಗ್ ಸೋಡಾವನ್ನು ಈ ಒಂದು ಬಿಸಿ ನೀರಿಗೆ ಹಾಕ್ಕೊತಾ ಇದ್ದೀನಿ, 1-2 ಸ್ಪೂನ್ ಆಗುವಷ್ಟು. ಈಗ ಕಪ್ಪಾಗಿರುವ ಏನು ಬಾಣಲಿ ಇತ್ತು ಅದನ್ನು ಇದರಲ್ಲಿ ನೀಟಾಗಿ ಮುಳುಗಿಸ್ಕೊತಾ ಇದ್ದೀನಿ. ಆ ಪಾತ್ರೆ ಮುಳುಗೋ ಅಷ್ಟು ನೀರು ಬೇಕು ನಮಗೆ. ಹಾಗಾಗಿ ಅಷ್ಟು ನೀರು ತಗೊಂಡು ಈಗ ಪಾತ್ರೆನ ಅದ್ರಲ್ಲಿ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಗ್ಯಾಸ್ ಸ್ಟವ್ ಮೇಲಿರುವಂಥ ಸ್ಟ್ಯಾಂಡು ಕೂಡ ಸ್ವಲ್ಪ ಜಿಡ್ಡಾಗಿತ್ತು, ಅದನ್ನು ಕೂಡ ಇದರಲ್ಲಿ ನೆನೆಸಿಡ್ತಾ ಇದ್ದೀನಿ. ಇದು ಮಿನಿಮಮ್ಮು ನೈಟಿಂದ ಬೆಳಗ್ಗೆವರೆಗೂ ನೆಂದರೆ ಈಸಿಯಾಗಿ ಅದ್ರ ಮೇಲಿರುವಂಥ ಜಿಡ್ಡು, ಕಲೆ ಎಲ್ಲ ನೀಟಾಗಿ ಹೋಗುತ್ತೆ. ಅಟ್ಲೀಸ್ಟ್ ಒಂದು 3-4 ಗಂಟೆ ಆದರೂ ಬಿಡಬೇಕು. ಹಾಗಾಗಿ ಇದು ಒಂದು 3-4 ಗಂಟೆ ಕ್ಲೀನಾಗಿ ಅದೆಲ್ಲ ಬಿಟ್ಟು ಹೋಗೋ ತನಕ ನಾನು ಬೇರೆ ಕೆಲಸಗಳನ್ನ ನಾನು ಮಾಡ್ಕೊತೀನಿ. ಈಗ ಮಧ್ಯಾಹ್ನಕ್ಕೆ ನಾನು ಸೊಪ್ಪು ಸಾಂಬಾರು ಮಾಡೋಣ ಅಂತೇಳಿ ಮಿಕ್ಸ್ ಸೊಪ್ಪು ಮತ್ತು ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನಕಾಯಿ ಬೇಳೆ ಜೊತೆಗೆ 1-2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ 2 ವಿಷಲ್ ಕೂಗಿಸ್ಕೊಂಡಾದ್ಮೇಲೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಕುಕ್ಕರನ್ನು ಓಪನ್ ಮಾಡಿ ಸೊಪ್ಪು ಮತ್ತು ಈ ಟೊಮೆಟೊ, ಈರುಳ್ಳಿ ಎಲ್ಲ ಇತ್ತಲ್ವ ಅದನ್ನೆಲ್ಲ ತೆಗೆದು ತರ್ತರಿಯಾಗಿ ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಂಡು ಬೇಯಿಸಿರುವ ನೀರಿಗೆ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ಸೊಪ್ಪು ಸಾಂಬಾರು ರೆಡಿ ಆಗುತ್ತೆ. ಸೊಪ್ಪು ಸಾಂಬಾರು ಇದ್ಮೇಲೆ ಮುದ್ದೆ ಇರಲೇಬೇಕಲ್ವ, ಹಾಗಾಗಿ ಮುದ್ದೆ ಕೂಡ ಮಾಡ್ಕೊಂಡಿದ್ದೆ. ಜೊತೆಗೆ ಆಮ್ಲೆಟು. ನಾನು ಹೇಳ್ದಂಗೆ ನಿಮಗೆ ಪ್ರತಿ ದಿವಸ ನಮ್ಮ ಮನೇಲಿ ಎಗ್ ಬಾಯ್ಲ್ಡ್ ಇರಬೇಕು ಅಥವಾ ಈ ರೀತಿ ಆಮ್ಲೆಟ್, 2ರಲ್ಲಿ 1 ಮಾಡೇ ಮಾಡ್ತೀವಿ.
ಮಧ್ಯಾಹ್ನ ಊಟ ಕೂಡ ಮುಗಿಸ್ಕೊಂಡೆ. ಈಗ ಲಾಸ್ಟ್ ಟೈಮು ನಾನು ತೊಗೊಂಡು ಬಂದಿದ್ನಲ್ಲ ಸ್ಯಾರೀಸಲ್ಲಿ ಕೆಲವು ಸ್ಯಾರೀಸು ಉಳ್ಕೊಂಡಿತ್ತು, ಹಾಗಾಗಿ ಅದನ್ನು ಆಫರ್ ಪ್ರೈಸಲ್ಲಿ ಕೊಡೋಣ ಅಂತೇಳಿ ಇವತ್ತು ನಿಮಗೆ ಈ ಸ್ಯಾರಿಗಳನ್ನ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದು ಬಂದು ಸೆಮಿ ಮೈಸೂರು ಸಿಲ್ಕ್ ಕ್ರೇಪ್ಸ್ ಸ್ಯಾರೀಸು. ನಾನೇನು ಇವಾಗ ಹುಟ್ಟಿದ್ದೀನಲ್ವ ಸ್ಯಾರಿ, ಇದೇ ಒಂದು ಕ್ಲಾತು ಸೇಮ್, ಆದರೆ ಇದು ಕಾಂಬಿನೇಷನಲ್ಲಿದೆ. ಇವಾಗ ನಾನು ತೋರಿಸ್ತಾ ಇರೋದು ಬಂದು ಸೆಲ್ಫಲ್ಲಿದೆ, ಅಷ್ಟೇ ವ್ಯತ್ಯಾಸ. ತುಂಬಾ ಚೆನ್ನಾಗಿದೆ. 1 ಇಂಚ್ ಬಾರ್ಡರ್ ಸ್ಯಾರೀಸ್ ಇದೆಲ್ಲ. ನಾನು ಇವಾಗೆಲ್ಲ ಏನು ತೋರಿಸ್ತಾ ಇದ್ದೀನಿ ಅದೆಲ್ಲ ಸೀರೆಗಳು ನಿಮಗೆ ಆಫರ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ವಿತ್ ಬ್ಲೌಸ್ ಕೂಡ ಸ್ಯಾರಿನಲ್ಲೇ ಇದೆ, ರನ್ನಿಂಗ್ ಬ್ಲೌಸು. ಆದರೆ ಎಕ್ಸ್ಟ್ರಾ ಬ್ಲೌಸ್ ಕೂಡ ವೈಟ್ ಕಲರ್ ಬ್ಲೌಸ್ ಕೂಡ ನಾನು ಇದಕ್ಕೆ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಇದರ ಪ್ರೈಸ್ ಬಂದು 1000 ರುಪೀಸು ವಿತ್ ಶಿಪ್ಪಿಂಗ್ ಚಾರ್ಜಸ್ ಸೇರಿ ಹೇಳ್ತಾ ಇದ್ದೀನಿ. ಹಾಗಾಗಿ ಯಾರಿಗಾದ್ರೂ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ ಮಾಡ್ಕೊಳ್ಳಿ. 3 to 4 ಡೇಸಲ್ಲಿ ನಾನು ನಿಮಗೆ ಕಳಿಸ್ಕೊಡ್ತೀನಿ ಸ್ಯಾರಿಗಳನ್ನ. ಈ ಎಲ್ಲ ಸೀರೆಗಳು 1000 ರೂಪಾಯಿ ಅಷ್ಟೇ ವಿತ್ ಶಿಪ್ಪಿಂಗ್ ಚಾರ್ಜಸ್ ಹೇಳ್ತಾ ಇರೋದು ನಾನು. ನಿಮಗೆ ಬೇರೆ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ನೀವು ಬೇಕಾದರೆ ವಿಚಾರಿಸಿ ನೋಡಿ. ಇದೇ ಸಾರಿ ನಿಮಗೆ 1200-300 ರೂಪಾಯಿ ಮಾರ್ತಾ ಇದ್ದಾರೆ. ನಾವು ಸ್ಟಾರ್ಟಿಂಗ್ ಬಿಗಿನರ್ ಆಗಿರೋದ್ರಿಂದ ಯೂಟ್ಯೂಬಲ್ಲಿ ನಾನು ಆನ್ಲೈನಲ್ಲಿ ಸೀರೆ ಬಿಸ್ನೆಸ್ ಮಾಡಬೇಕು ಅಂತ ಒಂದು ಆಸೆಯಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೊತಾ ಇದ್ದಾರೆ. ಇವಾಗ ಏನೆಲ್ಲ ಸೀರೆಗಳನ್ನ ತೋರಿಸ್ತಾ ಇದ್ದೀನಿ ಇದೆಲ್ಲ ನಾನು 5 ಸೆಟ್ ತೊಗೊಂಬಂದಿದ್ದೆಲ್ಲ ಖಾಲಿ ಆಯಿತು. ಇವಾಗ 1 ಸೆಟ್ ಉಳ್ಕೊಂಡಿದೆ, ಹಾಗಾಗಿ ಆಫರಲ್ಲಿ ಕೊಟ್ಟು ಬಿಡೋಣ ಅಂಥೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇದರಲ್ಲಿ ಸುಮಾರು ಒಂದು 4 ಕಲರ್ ಇದೆ. ಇವಾಗ ತೋರಿಸಿದ್ನಲ್ಲ ನಿಮಗೆ, ಪರ್ಪಲ್ ಆಗಿರ್ಬೋದು, ಪಿಂಕ್ ಆಗಿರ್ಬೋದು, ಹಾಗೆ ಸ್ಕೈ ಬ್ಲೂ ಕಲರ್ ಆಗಿರ್ಬೋದು, ಡಾರ್ಕ್ ಬ್ಲೂ ಕಲರ್ ಆಗಿರ್ಬೋದು. ಇದಕ್ಕೆಲ್ಲವೂ ಕೂಡ ವೈಟ್ ಕಲರ್ ಬ್ಲೌಸನ್ನು ಕಾಂಬಿನೇಷನ್ ಆಗಿ ಎಕ್ಸ್ಟ್ರಾ ಬರ್ತಾ ಇದೆ. ಸ್ಯಾರಿನಲ್ಲೂ ರನ್ನಿಂಗ್ ಬ್ಲೌಸ್ ಕೂಡ ಇರುತ್ತೆ. ಯಾರಿಗಾದ್ರೂ ಬೇಕಾದರೆ ಖಂಡಿತ ಬುಕ್ ಮಾಡ್ಕೊಳ್ಳಿ. ಬೆಂಗಳೂರು ಒಳಗಡೆ ಇದ್ದರೆ ಪೋರ್ಟಲ್ ಮಾಡ್ಕೊಡ್ತೀನಿ, ಒಂದೇ ದಿವಸದಲ್ಲಿ ಸ್ಯಾರಿಯನ್ನು ಕಳಿಸ್ಕೊಡ್ತೀನಿ. ಬೆಂಗಳೂರು ಹೊರಗಡೆ ಇತ್ತು ಅಂತಂದರೆ 3 ರಿಂದ 4 ದಿವಸ ಆಗುತ್ತೆ. ನಿಮ್ಮ ಅಡ್ರೆಸ್ಗೆ ಕೊರಿಯರನ್ನು ಮಾಡಿಕೊಡ್ತೀನಿ. ಆನ್ಲೈನ್ ಪೇಮೆಂಟ್ ಅಷ್ಟೇ ಇರುತ್ತೆ, ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ಯಾರಿಗಾದ್ರೂ ಯಾವ್ದಾದ್ರು ಸೀರೆ ಇಷ್ಟ ಆಗಿತ್ತು ಅಂತಂದರೆ ಬೇಗ ಸ್ಕ್ರೀನ್ಶಾಟ್ ತೆಗೆದು ಬುಕ್ ಮಾಡ್ಕೊಳ್ಳಿ. ನಾವು ತುಂಬ ನೋಡ್ತಾ ಇರ್ತೀವಿ ಯೂಟ್ಯೂಬಲ್ಲಿ ಸೀರೆ ಜಗಳ ಅಂಥೇಳಿ. ತುಂಬ ದೊಡ್ಡ ಯೂಟ್ಯೂಬರ್ಗಳು ಅಂತೇಳಿ ತುಂಬ ಜನ ಅವ್ರ ಹತ್ರ ಸ್ಯಾರಿಗಳನ್ನ ತಗೊತಾರೆ. ಆದರೆ ಅವರು ಇವ್ರಗಳ ಹತ್ರ ಒಂದು ವ್ಯವಧಾನ ಇಲ್ಲದೆ ವ್ಯವಹಾರವನ್ನು ಮಾಡ್ತಾರೆ. ಅಂದರೆ ಕೊಟ್ಟಿರೋಂಥ ಸೀರೆ ಇವಾಗ ಬಿಸ್ನೆಸ್ ಅಂತಂದಮೇಲೆ ಒಳ್ಳೆಯದು ಕೆಟ್ಟದ್ದು ಸಮಸ್ಯೆಗಳು ಬರೋವಂಥದ್ದೇ. ಸುಲಭವಾಗಿ ಅದನ್ನು ಬಗೆಹರಿಸ್ಕೊಳ್ಳೋದು ಬಿಟ್ಟು ತುಂಬ ದೊಡ್ಡದಾಗಿ ಮಾಡಿಕೊಂಡು ಕೆಲವರು ಅಹಂಕಾರ ತೋರಿಸ್ತಾರೆ. ನಾವು ತುಂಬ ನೋಡ್ತಾ ಇದ್ದೀವಿ ಈಗ ಯೂಟ್ಯೂಬಲ್ಲೆಲ್ಲ. ಹಂಗಾಗಿ ನಾನು ಹೇಳೋದು, ಚಿಕ್ಕದಾಗಲಿ ದೊಡ್ಡದಾಗಲಿ ಯೂಟ್ಯೂಬ್ ಚಾನೆಲ್ಲು ನಾವು ಮಾಡ್ತಾ ಇರೋಂಥ ಕೆಲಸ ನಿಯತ್ತಾಗಿ ಮಾಡಬೇಕು. ಹಾಗೆ ಅದರಲ್ಲಿ ಏನಾದ್ರು ಪ್ರಾಬ್ಲಮ್ ಬಂತು ಅಂತಂದರೆ ನಾವು ಅದನ್ನು ಸರಿ ಮಾಡೋದಕ್ಕೆ ನಾವು ಬದ್ಧವಾಗಿರಬೇಕು. ಯಾಕೆಂದರೆ ಸೀರೆ ಕೊಟ್ಟ ಮೇಲೆ ಅದರಲ್ಲಿ ಏನೋ ಒಂದು ಪ್ರಾಬ್ಲಮ್ ಬಂದು, ಇವಾಗ 1000 ಸೀರೆ ಒಬ್ಬರು ಸೇಲ್ ಮಾಡ್ತಾ ಇದ್ದಾರೆ ಅಂತಂದಾಗ ಒಂದು ಏನಾದ್ರು ಪ್ರಾಬ್ಲಮ್ ಬರುತ್ತೆ, ಅದನ್ನು ಅವರು ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಚೇಂಜ್ ಮಾಡ್ಕೊಳ್ಳೋ ಅಂಥ ಕೆಲಸ ಮಾಡಬೇಕು. ಅಷ್ಟೇ ನಾನು ಕೇಳೋದು. ಮತ್ತೊಂದು ಸತಿ ನೋಡಿಸ್ಬಿಡ್ತೀನಿ ನೋಡಿ. ಫಸ್ಟ್ ಒಂದು ಪರ್ಪಲ್ಗೆ ವೈಟ್ ಕಲರ್ ಬ್ಲೌಸ್ ಕಾಂಬಿನೇಷನು. ಸಾರಿ ಮಾತ್ರ ತುಂಬಾ ಬೆಣ್ಣೆ ಇದ್ದಂಗಿದೆ, ಬೇಕಾದ್ರೆ ನೋಡ್ಕೊಂಬಿಡಿ ನೀವು. ಪರ್ಪಲ್ ಇದೆ, ರಾಣಿ ಪಿಂಕ್ ಕಲರ್ ಇದೆ, ಹಾಗೆ ಡಾರ್ಕ್ ಬ್ಲೂ ಕಲರ್, ಸ್ಕೈ ಬ್ಲೂ ಅಂತೀವಲ್ವ ಆ ಕಲರ್ ಇದೆ. ಹಾಗೆ ಪರ್ಪಲಲ್ಲೇ ಇನ್ನೊಂದು ಪ್ಯಾಟರ್ನ್ ಕೂಡ ಇದೆ. ಪರ್ಪಲಲ್ಲೇ ಇನ್ನೊಂದು ಬಿಗ್ ಬಾರ್ಡರ್ ಪ್ಯಾಟರ್ನ್ ಕೂಡ ಇದೆ. ಈ 3 ಸೀರೆಗಳು ನೋಡ್ಕೊಳ್ಳಿ. ಪರ್ಪಲ್ಲು, ಡಾರ್ಕ್ ಬ್ಲೂ ಅಂದ್ರೆ ಸ್ಕೈ ಬ್ಲೂ, ಪಿಂಕ್. ಇದ್ರ ಜೊತೆಗೆ ಇನ್ನೊಂದು ಸಾರಿ ಕೂಡ ಇದೆ. ಈ 3 ಸೀರೆ ಜೊತೆಗೆ ಇನ್ನೊಂದು ಪರ್ಪಲ್ ಕಲರ್ ಅಲ್ಲಿ ಸ್ವಲ್ಪ ಬಿಗ್ ಬಾರ್ಡರ್ ಸಾರಿ ಕೂಡ ಇದೆ. ಇದಕ್ಕೂ ಕೂಡ ವೈಟ್ ಕಲರ್ ಬ್ಲೌಸ್ ಅನ್ನ ಎಕ್ಸ್ಟ್ರಾ ಕೊಡ್ತಾ ಇದೀವಿ. ಈ ಸೀರೆನಲ್ಲೂ ಎಲ್ಲ ಸೀರೆಗಳಿಗೂ ರನ್ನಿಂಗ್ ಬ್ಲೌಸ್ ಇದೆ, ಹಾಗೆ ವೈಟ್ ಕಲರ್ ಎಂಬ್ರಾಯ್ಡ್ರಿ ಬ್ಲೌಸ್ ಅನ್ನ ವಿತ್ ಎಕ್ಸ್ಟ್ರಾ ಬ್ಲೌಸ್ ಅನ್ನ ಕೊಡ್ತಾ ಇದೀವಿ ನೋಡಿ. 1000 ರೂಪೀಸ್ ಅಷ್ಟೇ. ಆನ್ಲೈನ್ ಅಲ್ಲಿ ಬುಕಿಂಗ್ ಆದ್ರೂ ಮಾಡ್ಕೊಳ್ಳಿ, ಅಥವಾ ಮನೆ ಹತ್ರ ಬಂದು ತಗೊಂಡು ಹೋಗ್ತೀನಿ ಅಂತಂದ್ರೆ ಯಾರಾದ್ರೂ ಮನೆ ಹತ್ರ ಬರೋರಂಗಿದ್ರೆ ವಾಟ್ಸಪ್ ಅಲ್ಲಿ ನನಗೆ ಲೊಕೇಶನ್ ಅಂತ ಕೇಳಿ, ಖಂಡಿತ ನಾನು ಲೊಕೇಶನ್ ಕಳಿಸ್ತೀನಿ. ಬೇರೆ ಸೀರೆಗಳು ಇದೆ, ಬೇಕಾದ್ರೆ ಬಂದು ನೋಡಿ ತಗೋಬಹುದು. ಬೆಂಗಳೂರು ಒಳಗಡೆ ಇತ್ತು ಅಂತಂದ್ರೆ ಒಂದೇ ದಿವಸಕ್ಕೆ ಪೋರ್ಟಲ್ ಮಾಡ್ತೀನಿ. ಬೆಂಗಳೂರಿಂದ ಹೊರಗಡೆ ಇತ್ತು ಅಂದ್ರೆ 3 ರಿಂದ 4 ದಿವಸದ ಒಳಗಡೆ ಸಾರಿಯನ್ನ ಕಳಿಸ್ಕೊಡ್ತೀನಿ. ಆನ್ಲೈನ್ ಪೇಮೆಂಟ್ ಮಾತ್ರನೇ ಇರುತ್ತೆ. ಯಾರಿಗೆ ಯಾವ್ದಾದ್ರು ಇಷ್ಟ ಆಯಿತು ಅಂತಂದ್ರೆ ಬುಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಣ್ಣ ಯೂಟ್ಯೂಬರ್ಗಳಿಗೆ ಈ ರೀತಿ ಮನೇಲೆ ಮಾಡುವಂಥ ಬಿಸ್ನೆಸ್, ಸಾರಿ ಬಿಸ್ನೆಸ್ ಆಗಿರ್ಬೋದು, ಡ್ರೆಸ್ಗಳ ಬಿಸ್ನೆಸ್ ಆಗಿರ್ಬೋದು, ಸಪೋರ್ಟ್ ಮಾಡಿ. ದೊಡ್ಡ ಚಾನಲ್ಗಳ ಹತ್ರ ತಗೊತೀರಾ, ಆದರೆ ನಮ್ಮಂಥ ಸಣ್ಣ ಯೂಟ್ಯೂಬರ್ಗಳ ಹತ್ರ ತಗೊಳಕ್ಕೆ ತುಂಬ ಯೋಚನೆ ಮಾಡ್ತೀರಾ, ಯಾಕೆ ಅಂತ ಗೊತ್ತಿಲ್ಲ. ಅಂದರೆ ಗೊತ್ತಿರೋರು, ಹಾಗೆ ಯೂಟ್ಯೂಬಲ್ಲಿ ನನಗೆ ಪರಿಚಯ ಇದ್ದಂಥವ್ರು ಸುಮಾರು ಜನ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇದು ಮಾರನೇ ದಿವಸ ಬೆಳಗ್ಗೆ
ನೈಟ್ ಪೂರ್ತಿ ಇದನ್ನ ನೆನೆಸಿ ಹಂಗೆ ಬಿಟ್ಟಿದ್ದೆ ನಾನು. ನೋಡ್ತಾ ಇರ್ಬೋದು ಆ ಪಾತ್ರೆ ತೆಗ್ದಿದ ತಕ್ಷಣ ಬ್ಯಾಕ್ ಸೈಡ್ ಅಲ್ಲಿ ಫುಲ್ ಎಷ್ಟು ಕಪ್ಪಾಗಿತ್ತು ಅದೆಲ್ಲ ನೀರಲ್ಲಿ ಬಿಟ್ಟೋಗಿದೆ. ಇಷ್ಟು ಕಪ್ಪಾಗಿರುವ ಪಾತ್ರೆ ನಾವೇನಾದ್ರು ಕೈಯಲ್ಲಿ ತೊಳಿತೀವಿ ಅಂತಂದ್ರೆ ಎಷ್ಟು ಶ್ರಮ ಪಡ್ಬೇಕಲ್ವಾ. ನೋಡಿದ್ರಲ್ಲ ಈ ಒಂದು ಕ್ಯಾಸ್ಟಿಕ್ ಸೋಡಾ ಆಗಿರುವಂತ ಪವರ್ ಎಷ್ಟು ಅಂತೇಳಿ. ಈಗ ಒಂದು ಸ್ಟೀಲ್ ನಾರ್ ತಗೊಂಡು ಜಸ್ಟ್ ಒಂದ್ ಸ್ವಲ್ಪ ರಬ್ ಮಾಡಿ ನೀಟಾಗಿ ಒಂದು ಪ್ಲೈನ್ ವಾಟರ್ ಅಲ್ಲಿ ವಾಶ್ ಮಾಡ್ಕೊಂಡ್ರೆ ಅದ್ರ ಮೇಲೆ ಇರುವಂತ ಜಿಡ್ಡೆಲ್ಲ ನೀಟಾಗಿ ಹೊಟ್ಟೋಗಿರುತ್ತೆ, ಆಲ್ರೆಡಿ ಹೊಟ್ಟೋಗಿರುತ್ತೆ. ಮೇಲೆ ಏನಾದ್ರು ಸ್ವಲ್ಪ ಇತ್ತು ಅಂತಂದ್ರೆ ಈ ರೀತಿ ಒಂದು ಸ್ಟೀಲ್ ನಾರಲ್ಲಿ ಒಂದ್ಸತಿ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡ್ರೆ ಆಯ್ತು. ನೋಡ್ತಾ ಇರ್ಬೋದು ನೀವು ಗ್ಯಾಸ್ ಸ್ಟವ್ ಮೇಲೆ ಇಡುವಂತ ಸ್ಟ್ಯಾಂಡ್ ಸ್ವಲ್ಪ ಜಿಡ್ಡು ಜಾಸ್ತಿ ಆಗಿತ್ತು, ಹಂಗಾಗಿ ಇದ್ರಲ್ಲಿ ನೆನೆಸಿಟ್ಟು ಇವತ್ತು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಪಾತ್ರೆಗಳು ಒಂದೇ ಅಲ್ಲ, ನಮಗೆ ಕಿಟಕಿ ಹತ್ರ ಇವಾಗ ಅಡುಗೆ ಮನೆಯಲ್ಲಿ ಕಿಟಕಿ ಮೇಲೆ ಜಿಡ್ಡೆಲ್ಲ ಹಾರಿರುತ್ತಲ್ವ, ಅದಕ್ಕೂ ಕೂಡ ಇದನ್ನ ಸುಲಭವಾಗಿ ನೀರನ್ನೆಲ್ಲ ಹಾಕ್ಕೊಂಡು, ಅಂದರೆ ಕೈಯಲ್ಲಿ ಮುಟ್ಟಬಾರದು ಇದನ್ನ, ಅಂದರೆ ಕೈ ಇರಿಟೇಷನ್ ಆಗುತ್ತೆ. ಹಾಗಾಗಿ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಗ್ಲೌಸ್ ಏನಾದ್ರು ಹಾಕ್ಕೊಂಡು ಕಿಟಕಿ ಎಲ್ಲ ಕ್ಲೀನ್ ಮಾಡ್ಕೊಬೋದು. ಕ್ಲೀನ್ ಆಗುತ್ತೆ. ಅಂದರೆ ಅಡುಗೆ ಮನೆಯಲ್ಲಿ ಇರುವಂಥ ಜಿಡ್ಡಿನ ಒಂದು ವಸ್ತುಗಳನ್ನ ಯಾವುದೇ ಕ್ಲೀನ್ ಮಾಡಬೇಕು ಅಂದ್ರೂ ಕ್ಯಾಸ್ಟಿಕ್ ಸೋಡಾ ಬಂದು ಬೆಸ್ಟು. ಈಸಿಯಾಗಿ ಕೆಲಸ ಕ್ಲೀನಾಗಿ ಮಾಡ್ಕೋಬೋದು, ತುಂಬ ಶ್ರಮ ವಹಿಸೋ ಅವಶ್ಯಕತೆ ಇರೋದಿಲ್ಲ. ನೋಡಿ ಈಗ ತೊಳೆದು ತೋರಿಸ್ತಾ ಇದ್ದೀನಿ ಬಾಣಲಿ ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಆಗಿದೆ ಅಂತೇಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಒಂದು ವ್ಲಾಗ್ ನಿಮ್ಗೆ ಏನು ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.